ಇನ್ನು ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೋಸ್ಕರ ಯುವತಿಯೊಬ್ಬಳನ್ನು ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿದಂತಹ ಪ್ರಕರಣ. ಅದರಲ್ಲೂ ಏನು, ಈ ಸಂದರ್ಭದಲ್ಲಿ ಆತ ಗನ್ ಹಿಡ್ಕೊಂಡು ಅಲ್ಲೆಲ್ಲ ಓಡಾಡ್ಬಿಟ್ಟಿದ್ದಾನೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯನ್ನು ಕೊಂದು ಹಾಕೋ ಪ್ರಯತ್ನ. ಓಕೆ, ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು. ಹಾಡು ಹಗಲೇ ಅಲ್ಲೆಲ್ಲ ಅಂದರೆ ಆ ಹುಡುಗಿ ಮನೆ ಹತ್ರ ಎಲ್ಲ ಗನ್ ಹಿಡ್ಕೊಂಡು ಓಡಾಡಿದ್ದಾನೆ. ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ನಡೆದಿರೋ ಘಟನೆ. ಸಮಯ ಪ್ರಜ್ಞೆಯಿಂದ ಆಕೆ ಏನು ಮಾಡಿದ್ದಾಳೆ, 112ಗೆ ಕರೆ ಮಾಡಿದ್ದಾಳೆ ಆ ಹುಡುಗಿ. ಸೊ ಇಮಿಡಿಯೇಟಾಗಿ ಸ್ಥಳಕ್ಕೆ ಬಂದಿದ್ದಾರೆ ಪೊಲೀಸರು. ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ. ಅವನು ಗನ್ ಹಿಡ್ಕೊಂಡು ಓಡಾಡುವ ದೃಶ್ಯ CCTVಯಲ್ಲೆಲ್ಲ ಸರಿಯಾಗಿದೆ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ ಅಂತಕ್ಕಂಥದ್ದು. ಅಂದರೆ ತುಂಬ ದಿವಸದಿಂದ ಆ ಹುಡುಗಿಯ ಬೆನ್ನತ್ತಿದ್ದ ಅವನು ಅಂತ ಅನಿಸುತ್ತೆ. ಪ್ರೀತಿ ಮಾಡು ಅಂತ. ನನಗೆ ಆಶ್ಚರ್ಯ ನೋಡಿ, ಬೇರೆ ರಾಜ್ಯದಿಂದ ಬಂದವರಿಂದಲೇ ಇಂಥ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ ಬೆಂಗಳೂರಲ್ಲಿ. ಇಲ್ಲಿಯವರು ಅಲ್ವೇ ಅಲ್ಲ, ಒಬ್ಬರು ಬಿಹಾರದಿಂದ ಬರ್ತಾರೆ, ಇನ್ನೊಬ್ಬರು ಇನ್ಯಾವುದೋ ರಾಜ್ಯದಿಂದ ಬರ್ತಾರೆ, ಇಲ್ಲಿ ಬಂದು ಕ್ರೈಮ್ ಮಾಡ್ತಾರೆ. ಸೊ ಈ ಥರದ ಘಟನೆಗಳು ಈಗ ವಿಪರೀತವಾಗಿ ನಡೀತಾ ಇದೆ. ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಗನ್ ಹಿಡ್ಕೊಂಡು ಬಂದು ಅಲ್ಲೆಲ್ಲ ಮನೆ ಹತ್ರ, ಹುಡುಗಿ ಮನೆ ಹತ್ರ ಎಲ್ಲ ಓಡಾಡಿರ್ತಕ್ಕಂತಹ ಘಟನೆ. ಆರೋಪಿ ಪರಾರಿಯಾಗಿದ್ದಾನೆ. ಅಲ್ಲಿ ನೋಡಿ, ಅಲ್ಲಿ ಕಾಲ್ ಕಾಣಿಸ್ತಾ ಇದೆಯಲ್ಲ, ಅದೇ ವ್ಯಕ್ತಿ ಓಡಾಡಿದ್ದಾನೆ. ಒಂದು 9:30 ಗಂಟೆ ಬೆಳಿಗ್ಗೆ ಒಂದು ಕಾರಲ್ಲಿ ಬಂದರು. ಬಂದು ಒಬ್ಬ ಹುಡುಗ ಇಲ್ಲೇ ಇದ್ದ, ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಅವ್ನ ಜೋಬಿಂದ ಪಿಸ್ತೂಲ್ ಅಡಿಗೆ ಬಿದ್ದಾಯಿತು. ಅದನ್ನು ತಿರುಗಿ ಎತ್ಕೊಳಕ್ಕೆ ಹೋದ. ಅಷ್ಟರಲ್ಲಿ ನಾವು ಎತ್ಕೊಂಡ ಕಾರ್ನ ಅವ್ರಿಗೆ ಕೊಟ್ಟ ಪೊಲೀಸ್ನವ್ರಿಗೆ. ಆಮೇಲೆ ಅವ್ರನ್ನ ಕರ್ಕೊಂಡು ಹೋದ್ರು ಸರ್. ಅವ್ನು ಇಲ್ಲೇ ಯಾವುದೋ ರೂಮ್ ಮಾಡ್ಕೊಂಡು ಒಂದು ತಿಂಗಳಿಂದನೂ ಇಲ್ಲೇ ಇದ್ದ. ಯಾನೋ ಗೊತ್ತಿಲ್ಲ ಸರ್, ಯಾವುದೋ ಒಂದು ಹುಡುಗಿ ಕೂತಿತ್ತು ಕಾರಲ್ಲಿ, ಅಷ್ಟೇ ಗೊತ್ತಿರೋದು ನನಗೆ. ಒಂದು ಪೊಲೀಸ್ನವ್ರು ಕಾರಾಗಿದ್ರು, ಅವರು ಟ್ಯಾಕ್ಸಿ ಮಾಡ್ಕೊಂಡ್ ಬಂದಿದ್ರು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಸದ್ಯಕ್ಕೆ ಅವನನ್ನು ಪೊಲೀಸರು ವಶಕ್ಕೆ ಪಡೆದಿರೋದ್ರಿಂದ ಅವನ ಹಿನ್ನೆಲೆ ಏನು ಎತ್ತ ಅಂತ ಗೊತ್ತಾಯ್ತಾ? ಖಂಡಿತ ಅರವಿಂದ್, ಏನಂತ ಹೇಳಿದ್ರೆ ಇದು ನೆಲಮಂಗಲ ತಾಲೂಕಿನ ಮಲ್ಲಾಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ಹಾಡ ಹಗಲೇ ಆರೋಪಿ ಒಂದು ಗನ್ನನ್ನ ಹಿಡಿದು ಆಕೆ ಒಂದು ಕೊಲೆ ಮಾಡ್ಲಿಕ್ಕೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಆಕೆಯ ಸಮಯ ಪ್ರಜ್ಞೆಯಿಂದ ಒಂದು ಭಾರಿ ಅನಾಹುತನೇ ತಪ್ಪಿದೆ ಅಂತಾನೆ ಹೇಳ್ಬೋದು. ಇದೇನೋ ಶುಭಾಂಶು ಅಂತೇಳಿ ಬಿಹಾರ ಮೂಲದ ಯುವಕ ಈತ ಆಗಿರುವಂತದ್ದು. ಈತ ನಾನು ನಿನ್ನನ್ನ ಕೊಲೆ ಮಾಡ್ತೀನಿ ಅಂತೇಳಿ ಒಂದು ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನ ಒಂದು ಕೋಡವನ್ನ ಹಾಕಿರುವಂತದ್ದು, ಆಕೆಯ ವಾಟ್ಸಪ್ಗೆ ಹಾಕಿರ್ತಾನೆ. ಈ ಸಂದರ್ಭದಲ್ಲಿ ಆಕೆ ಭಯಭೀತ ಆಗಿರುವಂತದ್ದು. ಮತ್ತೆ ನಾನು ಇಂಥ ಕಡೆ ಓಡಾಡ್ತಾ ಇದ್ದೀನಿ ಅಂತ ಮೆಸೇಜ್ ಅನ್ನ ಮಾಡಿರ್ತಾರೆ ಆಕೆಯ ಒಂದು ವಾಟ್ಸಪ್ಗೆ. ಈ ಸಂದರ್ಭದಲ್ಲಿ ಆಕೆ ಒಂದು ಎಚ್ಚೆತ್ತುಕೊಂಡು ಪೊಲೀಸರಿಗೆ ಒಂದು ಕರೆಯನ್ನ ಮಾಡ್ತಾರೆ. 112 ಪೊಲೀಸರಿಗೆ ಕರೆಯನ್ನ ಮಾಡಿದ ತಕ್ಷಣ ಅಲರ್ಟ್ ಆದಂತ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಮಫ್ತಿಯಲ್ಲಿ ಅಲ್ಲಿನ ಆತನ ಚಲನವಲನವನ್ನು ವಾಚ್ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಒಂದು CCTVಯಲ್ಲೂ ಸಹ ಒಂದು ಆತನ ಚಲನವನ್ನ ಒಂದು ಪತ್ತೆ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗ್ಲಿಕ್ಕೆ ಮುಂದಾಗ್ತಾನೆ. ಪೊಲೀಸರು ಆತನನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಮಾಹಿತಿ ಪ್ರಕಾರ ಈತ ಬಿಹಾರ ಮೂಲದ ಶುಭಾಂಶು ಅಂತೇಳಿ ಆತನ ಹೆಸರನ್ನ ಪೊಲೀಸರು ಒಂದು ದೃಢಪಡಿಸಿರುವಂತದ್ದು. ಈಗ ಏನು ಸ್ಥಳಕ್ಕೆ ಡಿಎಸ್ಪಿ ಜಗದೀಶ್ ಮತ್ತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ 1 ತಿಂಗಳಿಂದ ಅವನು ಇಲ್ಲೇ ಏನೋ ರೂಮ್ ಮಾಡ್ಕೊಂಡಿದ್ದ, ಒಂದು ಹುಡುಗಿ ಹಿಂದೆ ಬಿದ್ದಿದ್ದ. ಪ್ರೀತ್ಸು ಅಂತ ಆಕೆ ಒಲ್ಲೆ ಅಂತ ಅಂದಿದ್ದಕ್ಕೆ ಆಕೆಯನ್ನು ಕೊಲೆ ಮಾಡೋ ಪ್ರಯತ್ನ. ವಾಟ್ಸಪ್ಪಲ್ಲಿ ಬೇರೆ ಕಳಿಸಿದ್ದಂತೆ ಕಂಟ್ರಿ ಮೇಡ್ ಪಿಸ್ತೂಲ್ ಫೋಟೋಗಳನ್ನು.